ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಇವತ್ತು ನಾನು PE ರೇಷಿಯೋ ಬಗ್ಗೆ ಹೇಳಕ್ ಬಂದಿದ್ದೀನಿ. ಈ PE ರೇಷಿಯೋ ಅಂದ್ರೇನು, ಇದರಿಂದ ಏನ್ ಯೂಸಸ್ ಆಗುತ್ತೆ, ಹಾಗೆ ಇದನ್ನ ಹೇಗೆ ತಿಳ್ಕೊಳ್ಳೋದು, ಬನ್ನಿ ತಿಳ್ಕೊಳ್ಳೋಣ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರನೇ ಈ ವಿಡಿಯೋ. PE ರೇಷಿಯೋನ ಫುಲ್ ಫಾರ್ಮ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂತ. ಇಲ್ಲಿ P ಅಂದ್ರೆ ಒಂದು ಶೇರ್ ನ ಬೆಲೆ, ಹಾಗೆ E ಅಂದ್ರೆ ಪ್ರತಿ ಶೇರ್ ನ ಗಳಿಕೆ, ಅರ್ನಿಂಗ್ಸ್ ಅಂತ ಹೇಳ್ತೀವಿ. PE ರೇಷಿಯೋನ ನಾವು ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಬಳಸ್ತೀವಿ. PE ರೇಷಿಯೋನಿಂದ ನಾವು ಕಂಪನಿಯ ಸ್ಟಾಕ್ ಓವರ್ ಪ್ರೈಸ್ ಅಥವಾ ಅಂಡರ್ ಪ್ರೈಸ್ ನಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಬಳಸಬಹುದು. PE ರೇಷಿಯೋನ ಹೇಗೆ ಮೆಜರ್ ಮಾಡೋದು ಅಂತಂದ್ರೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಪ್ರೈಸ್ 20 rupees ಇರುತ್ತೆ ಅನ್ಕೊಳ್ಳಿ, ಅರ್ನಿಂಗ್ ಪರ್ ಶೇರ್ 2 rupees ಇದೆ ಅಂತ ಅನ್ಕೊಳ್ಳಿ. ಇವಾಗ 20 ಡಿವೈಡೆಡ್ ಬೈ 2 ಮಾಡಿ, ಬರೋ ಆನ್ಸರ್ 10 ಆಗಿರುತ್ತೆ. ಸೊ PE ರೇಷಿಯೋ 10. PE ರೇಷಿಯೋ ಎಷ್ಟಿದ್ರೆ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹಾಗೆ ಗುಡ್ PE ರೇಷಿಯೋ ರೇಂಜ್ ಯಾವುದು ಅಂತಂದ್ರೆ, PE ರೇಷಿಯೋನ ರೇಂಜ್ 20 ರಿಂದ 25 ಒಳಗಡೆ ಇದ್ರೆ ಒಳ್ಳೇದು. ಕಡಿಮೆ PE ರೇಷಿಯೋ ಇದ್ರೆ ಗುಡ್ ಸ್ಟಾಕ್ ಬೈ ಮಾಡೋದಕ್ಕೆ ಅಂತ ಕನ್ಸಿಡರ್ ಮಾಡ್ತೀವಿ. PE ರೇಷಿಯೋ ಜಾಸ್ತಿ ಇದ್ರೆ ಯಾವುದೇ ಕಾರಣಕ್ಕೂ ಆ ಸ್ಟಾಕ್ ನ ಬೈ ಮಾಡೋಕೆ ಹೋಗಬಾರ್ದು. ಹಾಗೆ PE ರೇಷಿಯೋ ಏನಾದ್ರೂ ನೆಗೆಟಿವ್ ಬಂದ್ರೆ ಆ ಕಂಪನಿ ದಿವಾಳಿ ಕಡೆ ಇದೆ ಅಂತ ಅರ್ಥ, ಅಥವಾ ದಿವಾಳಿ ಆಗೋದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತೀವಿ. PE ರೇಷಿಯೋನ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ, ಸಿಂಪ್ಲಿಸಿಟಿ. ಇದು ತುಂಬಾನೇ ಈಸಿ ತಿಳ್ಕೊಳ್ಳೋದಕ್ಕೆ. ಈ PE ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಸಿಂಪಲ್ ಆಗಿದೆ. ಯಾವುದೇ ಕಷ್ಟಕರವಾದ ಫಾರ್ಮುಲಾ ಇಲ್ಲ, ಸಿಂಪಲ್ ಫಾರ್ಮುಲಾ ಅಷ್ಟೇ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. PE ರೇಷಿಯೋನ ನೆಕ್ಸ್ಟ್ ಅಡ್ವಾಂಟೇಜಸ್ ಏನಂತಂದ್ರೆ, ಕಂಪೇರೇಟಿವ್ ಟೂಲ್. ಹೇಗೆ ಅಂದ್ರೆ, PE ರೇಷಿಯೋನ ನೀವು ಒಂದು ಕಂಪೇರೇಟಿವ್ ಟೂಲ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು FMCG ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು, ಯಾವುದೋ ಒಂದು XYZ ಕಂಪನಿಯ PE ರೇಷಿಯೋನ ಫೈಂಡ್ ಔಟ್ ಮಾಡ್ತೀರಾ ಅನ್ಕೊಳ್ಳಿ. ಅದೇ ಕಂಪನಿ ಬೆಸ್ಟಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅದೇ FMCG ಸೆಕ್ಟರ್ನ ಇನ್ನೊಂದು ABC ಕಂಪನಿಯ PE ರೇಷಿಯೋನ ಜೊತೆ ಕಂಪೇರ್ ಮಾಡಬಹುದು. ಯಾವ ಕಂಪನಿಯ PE ರೇಷಿಯೋ ಬೆಸ್ಟ್ ಇರುತ್ತೆ ಆ ಕಂಪನಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇದಾಗಿತ್ತು ವೀಕ್ಷಕರೇ ಈ PE ರೇಷಿಯೋದ ಬೇಸಿಕ್ ವಿಡಿಯೋ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ಮೊದಲು ಡಿಮೆಟ್ ಅಕೌಂಟ್ ನ ಓಪನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ನಲ್ಲಿ ಡಿಮೆಟ್ ಅಕೌಂಟ್ ನ ಲಿಂಕ್ ಇದೆ, ಆ ಲಿಂಕ್ ನ ಯೂಸ್ ಮಾಡಿಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.